ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿತು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ ನೇತೃತ್ವದಲ್ಲಿ ನಡೆದಂತಹ ಎಂಕೆ ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾತನಾಡಿದ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರು ಈ ಬಾರಿ ಮತ್ತೆ ಉತ್ತರ ಕನ್ನಡ ಕ್ಷೇತ್ರದಿಂದ ಬಿಜೆಪಿ ಪಕ್ಷ ಗೆದ್ದು ಕಾಗೇರಿ ಸಂಸದರಾಗುವುದು ಖಚಿತ ಎಂದಿದ್ದಾರೆ. ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭ ಮಾಡಿರ್ತಕ್ಕಂತ ಶ್ರೀ ಕೇಸರಿ ಕಲಿಗಳು ಆಗಿರ್ತಕ್ಕಂಥ ಮಹಂತೇಶನ ದೊಡ್ಡಗೌಡರು ಸಹ ಒಂದ್ ರೀತಿ ಬಿಜೆಪಿ ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭಿಸಿದ್ರೆ. ಸರ್ ನಮಸ್ಕಾರ. ಸಾಕಷ್ಟು ಒಂದ್ ರೀತಿ ಈ ಬಾರಿ ಬಿಜೆಪಿನ ಗೆಲ್ಲಿಸಬೇಕು, ಅಭ್ಯರ್ಥಿನ ಮೋದಿ ಅವ್ರನ್ನ 3ನೇ ಬಾರಿ ಪ್ರಧಾನಿ ಮಂತ್ರಿ ಮಾಡ್ಲೇಬೇಕು ಅಂತ ಬಿಟ್ಟು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀರಾ. ಇವತ್ತು ಬರ್ತಕ್ಕಂತ ಮೇ 7ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆಯ ಅಧಿಕೃತ ಅಭ್ಯರ್ಥಿಯಾದಂಥ ಮಾನ್ಯ ಮಾಜಿ ಸಚಿವರು ಮಾಜಿ ಸ್ಪೀಕರ್ ಆದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಕಿತ್ತೂರು ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನ ತಾಯಿ ಚೆನ್ನಮ್ಮಾಜಿಯ ಒಂದು ಮಹಲಾಪನೆ ಮಾಡೋದ್ರ ಮುಖಾಂತರ ಇವತ್ತು ನಿಚ್ಚಣಿಕೆ ಪಟ್ಟದ ಆಶೀರ್ವಾದ ಪಡೆಯೋದ್ರ ಜೊತೆಗೆ ಕಾದುಗಳ ಸಿಗಳ ಆಶೀರ್ವಾದ ಪಡೆಯೋದ್ರ ಜೊತೆಗೆ ದೇವಶಿಗಳ ಸಿಗಳ ಆಶೀರ್ವಾದ ಪಡೆಯೋದ್ರ ಜೊತೆಗೆ ಪ್ರಾರಂಭ ಮಾಡಿದ್ದಾರೆ. ಕಿತ್ತೂರಲ್ಲಿ ಒಂದು ನಮ್ಮೆಲ್ಲ ಕಿತ್ತೂರು ಹಾಗೂ ಅಂಬಡಗಟ್ಟಿಯ ಮಹಾಶಕ್ತಿ ಕೇಂದ್ರದ ಎಲ್ಲಾ ಪ್ರಮುಖರನ್ನ ಕಾರ್ಯಕರ್ತರನ್ನ ವಿಶ್ವಾಸವನ್ನು ಪಡೆದುಕೊಂಡು ಪಕ್ಷದ ವಿಚಾರಗಳನ್ನ ಜೊತೆಗೆ ಪಕ್ಷದ ಸಂಘಟನೆಯನ್ನ ಬರ್ತಕ್ಕಂತ ಲೋಕಸಭೆಯನ್ನ ಕಳೆದ ಸಾಲಿನಲ್ಲಿ ಯಾವ ರೀತಿ ನಾವು ಮತವನ್ನ ಪಡೆದಿದ್ದೀವಿ ಆ ರೀತಿ ಮತವನ್ನ ಪಡ್ಲಿಕ್ಕೆ ಈಗಾಗಲೇ ಒಂದು ಸಭೆಯನ್ನ ಮಾಡಿದ್ದೀವಿ. 2ನೇ ಸಭೆ ಈಗ ಎಂ ಕೆ ಬಳಿ ಹಾಗೂ ಕಾದಗೋಳಿ ಮಹಾಶಕ್ತಿ ಕೇಂದ್ರದ ಎಲ್ಲಾ ಪ್ರಮುಖರನ್ನ JDS ಹಾಗೂ ಜೊತೆಗೆ NDAದಲ್ಲಿ ಇರ್ತಕ್ಕಂಥ ನಮ್ಮ JDS ಮತ್ತೆ ಬಿಜೆಪಿಯ ಇರ್ತಕ್ಕಂಥ ಎಲ್ಲಾ ಪ್ರಮುಖರು ಮತ್ತು ಮುಖಂಡರು, ನಮ್ಮ 2 ಪಟ್ಟಣ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಇವತ್ತು ಈ ಒಂದು ಸಭೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವಾಗೆಲ್ಲ ವಿಶ್ವಾಸನ ವ್ಯಕ್ತಪಡಿಸಿದ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ನೂರು ಗೆದ್ದೇ ಗೆದ್ದಿರ್ತೀವಿ. ಗೆದ್ದ ಜೊತೆಗೆ ಕಳೆದ ಸಾಲಿನ ಕೊಟ್ಟಂತ ನಮ್ಮ ಕಿತ್ತೂರಿನ ಯಾವ ರೀತಿ ಒಂದು 50,000ಕ್ಕಿಂತ ಹೆಚ್ಚಿನ ಮತದ ಅಂತರನ್ನು ಕೊಟ್ಟಿದ್ದೇವೆ. 3ನೇ ಬಾರಿಗೆ ಮತ್ತೊಮ್ಮೆ ಮೋದಿಯನ್ನು ಮಾಡೋ ಸಂಬಂಧ ಮೋದಿಯ ಸಲುವಾಗಿ ಇವತ್ತು ಹೆಚ್ಚಿನ ಒಂದು ಮತವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಅಣಿಯಾಗಿದ್ದಾರೆ. ಇನ್ನ ಸಾಯಂಕಾಲ ಸಂಭ್ರಮದಲ್ಲಿ ಹಾಗೂ ಜೊತೆಗೆ ನಾಗನೂ ಮಹಾಶಕ್ತಿ ಕೇಂದ್ರದ ಸಭೆ ಇದೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಾಸನ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. 10% ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಚ್ಚಿನ ಮತದಿಂದ ಅಂತ ಗೆದ್ದೇ ಅನ್ನೋ ವಿಶ್ವಾಸ ನಮಗೂ ಇದೆ, ನಮ್ಮ ಪಕ್ಷ ಕಾರ್ಯಕರ್ತರಿದೆ. ಅಲ್ಲಿ ಕಿತ್ತೂರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಈ ಬಾರಿ ಬಿಜೆಪಿಗೆ ಸಾಕಷ್ಟು ಒಂದ್ ರೀತಿ ಮತಗಳನ್ನ ಕೊಡೋದಿಲ್ಲ, ಕಾಂಗ್ರೆಸ್ಗೆ ಜಾಸ್ತಿ ಮತಗಳು ಕೊಟ್ಟು ಜಾಸ್ತಿ ಒಂದ್ ರೀತಿ ಅತಿ ಹೆಚ್ಚು ಒಂದು ಮತಗಳನ್ನ ಜಾಸ್ತಿ ಲೀಡ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬಿಜೆಪಿ ಮತ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾವ್ರು ಸರ್. ಅವಾಗ ಪಕ್ಷದ ವಿಚಾರ ಅವಾಗ ಸಿದ್ಧಾಂತ ಅವಾಗ ಹೇಳ್ಬೇಕಾಗತ್ತ. ನಮ್ಮ ಪಕ್ಷ ವಿಚಾರ ನಮ್ಮ ಸಿದ್ಧಾಂತವನ್ನು ನಾವು ಹೇಳ್ಬೇಕಾಗತ್ತ. ಜೂನ್ 4ನೇ ತಾರೀಕು ನಾವೆಲ್ಲ ಎಣಿಕೆ ಮುಖಾಂತರ ಯಾವ ಹೆಚ್ಚು ಮತವನ್ನು ಬಿದ್ದಿರ್ತಾವೆ ಮೀಡಿಯಾ ಮುಖಾಂತರ ನಮ್ಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 100ಕ್ಕೂ ಹೆಚ್ಚಿನ ಮತವನ್ನು ನಮ್ಮ ಪಕ್ಷಕ್ಕೆ ಬಂದೇ ಬರುತ್ತೆ. ಎಲ್ಲಾ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಎಲ್ಲಾ ಕಾರ್ಯಕರ್ತರಿಗೆ ಅನಂತ ಹನಿಮುಟ್ಟಿ ನಮಸ್ಕರಿಸೋದಂದ್ರೆ ಮೊನ್ನೆ ನಾವು ವಿಧಾನಸಭೆಯನ್ನು ಕಳ್ಕೊಂಡಿದ್ದೀವಿ, ನಮ್ಮ ಆತ್ಮವಿಶ್ವಾಸನ ಕಳ್ಕೊಂಡಿದ್ದೀವಿ. ಈಗ ಬಹಳ ಸ್ವಾಭಿಮಾನದಿಂದ ಜೊತೆಗೆ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನ ಮಂತ್ರಿ ಮಾಡ್ಲಿಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರನ್ನ ನಮ್ದೆಲ್ಲ ಕಿತ್ತೂರಿನ ಎಲ್ಲಾ ಮತದಾರ ಬಾಂಧವರು ತಮ್ಮ ಪ್ರಯತ್ನ ಮುಖಾಂತರ ತಮ್ಮ ಬೂತನ್ನ ಗೆಲ್ಲಿಸಕ್ಕಂತ, ತಮ್ಮ ಓಣಿಯನ್ನ ಗೆಲ್ಲಿಸಕ್ಕಂತ, ತಮ್ಮ ಎಲ್ಲಾ ಸ್ನೇಹಿತರ ಮತವನ್ನ ಕಬಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ತಮ್ಮೆಲ್ಲರನ್ನ ಹಣಿಮುಟ್ಟಿ ನಮಸ್ಕಾರ ಮಾಡ್ತೀವಿ. ಎಷ್ಟು ಅಂತರದಿಂದ ಗೆಲ್ಬಹುದು ಅಂತ ನಿರೀಕ್ಷೆ ಮಾಡಬಹುದು ಸರ್? ಇಡೀ ಉತ್ತರ ಕನ್ನಡ ಕ್ಷೇತ್ರ 2 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಗೆದ್ದಿತ್ತು ನನಗೊಂದು ವಿಶ್ವಾಸ ಇದೆ. ಇವಿಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ ಕಿತ್ತೂರು ಕೇಸರಿ ಕಲಿಯ ಮಹಂತೇಶನ ದೊಡ್ಡಗೌಡರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಶ್ರೀಕರ್ ಕುಲಕರ್ಣಿ, BF ಕೊಳೆದೂರು, ಸಂದೀಪ್ ದೇಶಪಾಂಡೆ, JDS ಜಿಲ್ಲಾಧ್ಯಕ್ಷ ಶಂಕರ್ ಮಾಡ್ಲಾಗಿ, ಡಾಕ್ಟರ್ ಬಸವರಾಜು ಪರವನ್ನನವರ್, ಉಳವಪ್ಪ ಉಳ್ಳಾಗೆಡ್ಡಿ, ಬಸವರಾಜ್ ದುಗುಣವರ್ ಸೇರಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.